ನಿನ್ನೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಏನು ಕೋಗ್ಲಿ ಪ್ರದೇಶದಲ್ಲಿ ಏನಲ್ಲಿ ಸಂತ್ರಸ್ತರಿದ್ದಾರೋ ಆ ಮನೆ ನಿರ್ಮಿಸಿಕೊಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ತೀರ್ಮಾನವನ್ನು ತಗೊಂಡಾರ. ಆ ತೀರ್ಮಾನವನ್ನು ತಗೊಂಡ ನಂತರ ನಾನು ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ಏನು ಸಂತ್ರಸ್ತರಿದ್ದಾರೋ ಅವ್ರಿಗೇನು ಮನೆ ನಿರ್ಮಿಸಿಕೊಡುವಂಥ ವಿಚಾರ ಬಂದಂಥ ಟೈಮಲ್ಲಿ ಅವ್ರ ಹಿನ್ನೆಲೆ ಬಗ್ಗೆ ಸಾಕಷ್ಟು ಚೆಕ್ಕನ್ನು ಕೂಡ ಬ್ಯಾಕ್ಗ್ರೌಂಡನ್ನು ಕೂಡ ಚೆಕ್ಕನ್ನು ಕೂಡ ಮಾಡಬೇಕಾಗುತ್ತೆ. ಅವ್ರ ಹಿನ್ನೆಲೆ ಏನು, ಅವರು ಯಾವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದರು, ಜೊತೆಯಲ್ಲಿ ಅವರು ಎಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ ಅನ್ನೋಂಥದ್ದು ವಿಚಾರವನ್ನು ರಾಜ್ಯ ಸರ್ಕಾರ ಸಮಗ್ರವಾಗಿ ತನಿಖೆಯನ್ನು ಮಾಡಿ ಈ ನಿರ್ಧಾರವನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ನಿಜವಾದಂಥ ಇವರು ಮೂಲ ನಿವಾಸಿಗಳು ಯಾರು ಅಂದರೆ ಇಲ್ಲಿ ಮೂಲ ನಿವಾಸಿಗಳ, ಇಲ್ಲಿದ್ರೆ ಬೇರೆ ಕಡೆಯಿಂದ ಬಂದಂಥವರ, ಇಲ್ಲ ಬೇರೆ ಬೇರೆ ಬಾಂಗ್ಲಾ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನಿರಾಶ್ರಿತರಾಗಿ ಉಳಿದಂಥವ್ರ ಅನ್ನೋಂಥದ್ದು ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಆ ತನಿಖೆಯನ್ನು ನಡೆಸುವಂಥ ಟೈಮಲ್ಲಿ ಆ ತನಿಖೆ ಆದ ನಂತರ ಸತ್ಯಾಸತ್ಯತೆಗಳನ್ನು ಪುನಃ ಅದನ್ನು ನೋಡಿ ಒಂದು ತೀರ್ಮಾನವನ್ನು ತೆಗೆಸ್ಬೇಕಾಗುತ್ತೆ. ಆಮೇಲೆ ಏನು ಅವರಿಗೆ ವಸತಿ ಕಲ್ಪನೆಯನ್ನು ಕೊಡಬೇಕಾಗುತ್ತೋ ವಸತಿಯನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಅಸ್ಸಾಂ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮೊನ್ನೆ ನಡೆದಂಥ ಬಿಹಾರ ಚುನಾವಣೆಗಳಲ್ಲಿ ಆಗಿರ್ಬೋದು, ನಂತರ ಮೊನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದೆ, ಅದರಲ್ಲಿ ಕರ್ನಾಟಕ ಕೂಡ ಇತ್ತೀಚೆಗೆ ಏನು ಏನು ನಮ್ಮ ಇದು ಜಾತಿ ವಿಚಾರ ಬಂದಂಥ ಟೈಮಲ್ಲಿ ಜೊತೆಲಿ ಯಾರ್ಯಾರು ಬೇರೆ ಕಡೆಯಿಂದ ಬಂದು ಅವ್ರನ್ನ ಬೇರೆ ಕಡೆ ಕಳಿಸೋಂಥ ಕೆಲಸ ಆಲ್ರೆಡಿ ಆ ಕಾರ್ಯಗಳು ನಡೀತಾ ಇದ್ದಾವೆ. ನಡೆಯುವಂಥ ಟೈಮಲ್ಲಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ಆಲ್ರೆಡಿ ಒಂದು ತೀರ್ಮಾನವನ್ನು ತೊಗೊಂಡಿದ್ದಾರೆ. ಏನು ಆ ತೀರ್ಮಾನ ಅಂದ್ರೆಗಿನ ಬೇರೆ ಕಡೆಯಿಂದ ಬಂದಂಥವ್ರನ್ನ ಪುನಃ ಅವ್ರನ್ನ ಹೊರಗಡೆ ಹಾಕುವಂಥ ಕೆಲಸ ಆಲ್ರೆಡಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ತೊಗೊಂಡಾರ. ಈ ತೊಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಭಾಳಷ್ಟು ಪಾರ್ಟಿಗಳು ಹೆಂಗಾಗಿಬಿಟ್ಟು ಅಂದರೆ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಮಾಡ್ತಾಯಿದ್ದಾರೆ. ಬಹುಶಃ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಏನು ಮಾಡ್ತಾಯಿದ್ದಾರೋ, ನಾನು ಮೊನ್ನೆ ನಡೆದಂಥ ಏನು ಬಿಹಾರ ಚುನಾವಣೆಯಲ್ಲಿ ನೋಡ್ತಿದ್ರೆ ಹತ್ತತ್ರ 60 ಲಕ್ಷ 70 ಲಕ್ಷ ಜನರನ್ನ ಅಲ್ಲಿ ಬೇರೆ ಕಡೆಯಿಂದ ಬಂದು ಅಲ್ಲಿ ವಾಸಿಸ್ತಾ ಇದ್ದರು. ಅವ್ರನ್ನೆಲ್ಲರನ್ನು ಕೂಡ ಪುನಃ ಎಲ್ಲರನ್ನು ಕೂಡ ಐಡೆಂಟಿಫಿಕೇಷನ್ ಮಾಡಿ ಬೇರೆ ಕಡೆ ಕೂಡ ಕಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಬೇರೆ ಪಾರ್ಟಿಗಳು ಏನು ವೋಟ್ ಬ್ಯಾಂಕ್ ಆಗಿ ರಾಜಕಾರಣ ಏನು ಮಾಡ್ಕೊತ ಬಂದಿದ್ದಾರೋ ಅವ್ರಿಗೆ ಆಲ್ರೆಡಿ ಇಲ್ಲಿದ್ದಂಥವ್ರಿಗೆ ಗುರುತಿನ ಚೀಟಿ ಕೂಡ ಕೊಟ್ಟಿದ್ದಾರೆ. ಇವತ್ತು ಕಾನೂನುಬದ್ಧವಾಗಿ ಅವರನ್ನು ಆಕಸ್ಮಿಕವಾಗಿ ಮನೆಗಳನ್ನು ನಿರ್ಮಿಸಲೇಬೇಕನ್ನೋಂಥ ತೀರ್ಮಾನವನ್ನು ಸರ್ಕಾರ ತೊಗೊಂಡಂಥ ಟೈಮಲ್ಲಿ ಕೂಡ ನಾನು ಇವತ್ತು ಕಾನೂನುಬದ್ಧವಾಗಿ ನೀವು ಮನೆಗಳು ಕಟ್ಕೊಟ್ಟಿದ್ರಿಗಿನ ಅದನ್ನು ಯಾವ ಕಾರಣಕ್ಕೋಸ್ಕರವಾಗಿ ತೆರವುಗೊಳಿಸಿರೋಂಥದ್ದು ಕೂಡ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ. ಅಕಸ್ಮಾತ್ವಾಗಿ ಕಾನೂನು ಬಾಹಿರವಾದಂಥ ಅವರು ಮನೆಗಳು ನಿರ್ಮಿಸಿದ್ರಿಗಿನ ಆ ಮನೆಗಳು ನಿರ್ಮಿಸಿದಂಥ ಟೈಮಲ್ಲಿ ಅದರ ಪುನರ್ವಸತಿ ಮನೆ ಕಟ್ಸ್ಕೊಡೋಂಥ ತೀರ್ಮಾನ ಹೆಂಗೆ ತೊಗೊತೀರ ಅನ್ನೋಂಥದ್ದು ಕೂಡ ಎರಡು ವಿಚಾರದಲ್ಲೇ ಡಿಬೇಟ್ ನಡೀತಿದ್ದಾವೆ. ಅವ್ರನ್ನ ಅಕಸ್ಮಿತವಾಗಿ ಮನೆ ತೆರವುಗೊಳಿಸೋಂಥ ಟೈಮಲ್ಲಿ ಕಾನೂನುಬದ್ಧವಾಗಿ ಮನೆಗಳು ನಿರ್ಮಿಸಿದರೆ ಅದನ್ನು ತೆರವುಗೊಳಿಸ್ಲಿಕ್ಕ ಸಾಧ್ಯನೇ ಆಗಿಲ್ಲ. ತೆರವುಗೊಳಿಸೋಸ್ಕರವಾಗಿ ಅದರ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ. ಅಕಸ್ಮಿತವಾಗಿ ಕಾನೂನುಬದ್ಧವಾದಂಥ ಸರ್ಕಾರನೇ ನಿರ್ಮಿಸಿದಂಥ ನಿವೇಶಗಳಾಗಿದ್ದರಿಗಿನ ಅಂಥವ್ರನ್ನ ಪುನಃ ಯಾವ ರೀತಿಯಲ್ಲಿ ಪುನಃ ಮನೆಗೆ ಕಟ್ಟಿಸ್ಕೊಡ್ತೀರಿ ಅನ್ನೋಂಥದ್ದು ಕೂಡ ಒಂದು ತೀರ್ಮಾನವನ್ನು ಕೂಡ ತೊಗೋಬೇಕಾಗಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು 2 ದಿನಗಳ ಕಾಲ ಅವ್ರನ್ನ ಕಾಲಾವಧಿ ಕೊಟ್ಟಿದ್ದಂತೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸಮೀಕ್ಷೆಯನ್ನು ಮಾಡಿ ಆದಷ್ಟು ಬೇಗನೆ ಇದನ್ನು ಪುನಃ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡಬೇಕು ಅನ್ನೋಂಥ ತೀರ್ಮಾನವನ್ನು ನಿನ್ನೆ ಮುಖ್ಯಮಂತ್ರಿಗಳು ಅವ್ರು ತೊಗೊಂಡಿರೋ ಕಾರಣ ಇವತ್ತು ಈ ಕೋಗ್ಲಿ ಪ್ರದೇಶದಲ್ಲಿ ಕೇವಲ ಆ ಮನೆಗಳು ಇವತ್ತು ತೆರವುಗೊಳಿಸಿದ ನಂತರ ಪುನಃ ಸಮೀಕ್ಷೆ ನಡೆಸಿ ಮತ್ತು ಅವರು ಮನೆಗಳು ಕೊಡೋಂಥ ವಿಚಾರ ಬಂದಂಥ ಟೈಮ್ಗಳು ಮುಖ್ಯಮಂತ್ರಿಗಳು ಏನು ತೀರ್ಮಾನವನ್ನು ತೊಗೊಂಡಿದ್ದಾರೋ ನಂದಿಷ್ಟೇ. ಇವತ್ತು ಮುಂಚೆ ಎಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿ ತೆರವುಗೊಳಿಸ್ತಾ ಇದ್ದಾರೆ ಸರ್ಕಾರಿ ಜಮೀನದಲ್ಲಿದ್ದಂಥವ್ರನ್ನ. ಇವತ್ತು ನಮ್ಮ ಕಾರ್ಪೊರೇಟರ್ ಆದಂಥ ಮೌತ್ಕರ್ ಶ್ರೀನಿವಾಸ್ ಅವರು ಒಂದು ವಾರ್ಡಲ್ಲಿ
ಅಲ್ಲಿ ಸರ್ಕಾರಿ ಜಮೀನಿತ್ತು. ಸರ್ಕಾರಿ ಜಮೀನಲ್ಲಿ ಭಾಳಷ್ಟು ವರ್ಷಗಳ ಕಾಲ ಬಡವರೆಲ್ಲ ಕೂಡ ಮನೆ ಕಟ್ಸ್ಕೊಂಡಿದ್ರು. ಆ ಮನೆಗಳು ಕೂಡ ಹಾಕೊಂಡಂಥ ಟೈಮಲ್ಲಿ ಸರ್ಕಾರ ಬಂದು ಅವರೆಲ್ಲರೂ ಕೂಡ ತೆರವುಗೊಳಿಸೋಂಥ ಕೆಲಸ ಮಾಡಿದರು. ಇಡೀ ಕೇವಲ ಬಳ್ಳಾರಿ ಒಂದೇ ಅಂತದಲ್ಲ, ಬಳ್ಳಾರಿಯಲ್ಲಿ ಕೂಡ ಹತ್ತತ್ರ 34-35 ಸ್ಲಮ್ಸ್ ಇದ್ದಾವೆ. ಆ ಸ್ಲಮ್ಸಲ್ಲಿ ಕೂಡ ಸಾಕಷ್ಟು ಮನೆಗಳನ್ನು ತೆರವುಗೊಳಿಸೋಂಥ ಕೆಲಸ ಮಾಡಿದ್ರು. ಕೇವಲ ನೀವು ಕೋಗ್ಲಿ ಕ್ರಾಸ್ದಲ್ಲಿ ನಡೆದಂಥ ವಿಚಾರದ ಬಗ್ಗೆ ಎಲ್ಲೋ ಒಂದು ಕಡೆ ನೀವು ಏಪ್ರಿಲ್ ಮೇ ತಿಂಗಳಲ್ಲಿ ಕೇರಳ ಚುನಾವಣೆಗಳು ನಡೀತಾ ಇದೆ ಅಂದೇಳಿ, ಆ ಕೇರಳ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಟ್ವೀಟ್ ಮಾಡಿರೋಕ್ಕೋಸ್ಕರವಾಗಿ ಅಲ್ಲೆಲ್ಲರೂ ಕೂಡ ಬಹುತೇಕ ಮಂದಿ ಅಲ್ಪಸಂಖ್ಯಾತರಿದ್ದಾರೆ. ಆ ಅಲ್ಪಸಂಖ್ಯಾತರಿದ್ದಂಥ ಟೈಮಲ್ಲಿ ಈ ಕಾಂಗ್ರೆಸ್ಸವರು ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಬುಲ್ಡೇಜರ್ ಸರ್ಕಾರ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಕೂಡ ಕರ್ನಾಟಕ ಕೂಡ ಇವತ್ತು ಬುಲ್ಡೇಜರ್ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಆಗಿದೆ ಅನ್ನೋಂಥ ಒಂದು ಟ್ವೀಟ್ ಮಾಡಿರೋ ಕಾರಣ ಅದರ ಮೂಲಕ ಮತ್ತೆ ಪುನಃ ಅಲ್ಲಿ ಲೋಕಸಭಾ ಸದಸ್ಯರಾದಂಥ ವೇಣುಗೋಪಾಲ್ ಅವರು ಪಾರ್ಟಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ಬೋದು, ಇಲ್ಲ ಅನ್ನೋಕ್ಕೆ ಹೋಗಲ್ಲ. ಆದರೆ ಅವರು ಅಲ್ಲಿ ಎಲ್ಲೋ ಅವರು ಮಾತಾಡಿದಕ್ಕೋಸ್ಕರವಾಗಿ, ಅವರು ಟ್ವೀಟ್ ಮಾಡಿದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎದ್ರೋ ಬಿದ್ದರು ಅನ್ನೋಂಥ ರೀತಿಯಲ್ಲಿ ಅವ್ರಿಗೋಗಿ ಪುನಃ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿ ಸಮೀಕ್ಷೆ ಮಾಡಿ ಅಧಿಕಾರಿಗಳನ್ನು ಗಡುವು ಕೊಟ್ಟು 2 ದಿನ ಒಳಗಡೆ ಮನೆ ಕೊಡುವಂಥ ಕೆಲಸ ಅಷ್ಟು ಅರಾತುರಿಯಲ್ಲಿ ಮಾಡ್ತಾ ಇದ್ದಾನಂದ್ರಿಗಿನ ಇಡೀ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಮಂದಿ ಮನೆಗಳು ತೆರವುಗೊಳಿಸಿದಾರಲ್ಲ. ಕೇವಲ ನೀವು ಓಟುಗೋಸ್ಕರವಾಗಿ ನಿಮಗೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ಕೋಬೇಕನ್ನಂಥ ಕಾರಣದಿಂದ, ಕೇವಲ ಅಲ್ಪಸಂಖ್ಯಾತರು ಬೇರೆಯವ್ರನ್ನ ಏನು ಓಲೈಕೆ ಮಾಡ್ಕೋಬೇಕನ್ನಂಥ ಕಾರಣದಿಂದ ಈ ರೀತಿ ಕೋಗ್ಲಿ ಕ್ರಾಸದಲ್ಲಿ ಏನು ತೀರ್ಮಾನವನ್ನು ತೊಗೊಂಡು ಇಲ್ಲಿ ರಾಜ್ಯದಲ್ಲಿ ತಗೋಬೇಕಾಗುತ್ತೆ. ಇವತ್ತು ನಿಮ್ಮ ಕುರ್ಚಿಯನ್ನು ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ನೀವೆಲ್ಲರೂ ಕೂಡ ಸೇರಿಕೊಂಡು ಕೇವಲ ಕೋಗ್ಲಿ ಕ್ರಾಸದಲ್ಲಿ ಬೆಂಗಳೂರಲ್ಲಿ ಆದಂಥ ಘಟನೆ ಬಗ್ಗೆನೇ ಇಷ್ಟೊಂದು ದೊಡ್ಡ ಹೈಲೈಟ್ ಮಾಡ್ತಾ ಇದ್ದಾರೆ. ನಮ್ಮ ಬಳ್ಳಾರಿಯಲ್ಲಿ ಮತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ಜಮೀನುಗಳನ್ನು ಬಡವರು ಹಾಕ್ಕೊಂಡಿರುವಂಥ ಜಮೀನಲ್ಲಿದ್ದಂಥ ಮನೆಗಳನ್ನು ತೆರವುಗೊಳಿಸೋಂಥ ಕೆಲಸ ಮಾಡ್ತಿದ್ರೆ ಅವ್ರು ಯಾರ್ಯಾರು ಪರಿಹಾರವನ್ನು ಕೊಟ್ಟಿದ್ದಾರೆ, ನೆರೆ ಸಂತ್ರಸ್ತರಿಗೆ ಮಳೆ ಬಂದಂಥ ಟೈಮಲ್ಲಿ ಕೂಡ ಅವ್ರಿಗೆ ಕೂಡ ಯಾವ ಪರಿಹಾರವನ್ನು ಕೊಟ್ಟಿದ್ದಾರೆ ಅನ್ನೋಂಥದ್ದು ಕೂಡ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಆಕಸ್ಮಿಕವಾಗಿ ಇವಾಗ ಪುನರ್ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾದ್ರೆ ಮತ್ತೆ ಮಾಡಿಕೊಡ್ಬೇಕು ಅಂತ ಸರ್ಕಾರ ತೀರ್ಮಾನ ತಗೊಂಡಂಥ ಟೈಮಲ್ಲಿ ಕೇವಲ ಸಾಕಷ್ಟು ಮಂದಿ ಇವತ್ತು ಸರ್ಕಾರಿ ಜಮೀನುಗಳಿದ್ದಂಥ ಅವ್ರ ಪರಿಸ್ಥಿತಿಯನ್ನು ಅವ್ರಿಗೆ ಏನನ್ನ ಹಕ್ಕುಪತ್ರವನ್ನು ಕೊಟ್ಟು ಅವ್ರಿಗೆ ಏನನ್ನ ಒಂದು ತೀರ್ಮಾನವನ್ನು ಇಡೀ ಅಲ್ಲೊಂದೇ ತಗೊಂಡಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಈ ತೀರ್ಮಾನವನ್ನು ತಗೋಬೇಕಾಗುತ್ತೆ ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒತ್ತಾಯ ಆಗಿದೆ. ನಂತರ ಇವತ್ತು ನಾನು ಮುಂಚೆ ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಿರ್ತಾ ಇದ್ರು. ಇದಕ್ಕೆ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಉಸ್ತುವಾರಿಗಳಾದಂಥವ್ರು ಸೂಪರ್ CM ಥರ ಸುರ್ಜೇವಾಲಾ ಇದ್ದರು. ಆ ಸುರ್ಜೇವಾಲಾ ಎಲ್ಲಿ ಹೋದ್ರೆ ಗೊತ್ತಿಲ್ಲ, ಸುರ್ಜೇವಾಲಾ ಅವರು ಎಲ್ಲಿ ಹೋದ್ರೆ ಗೊತ್ತಿಲ್ಲ. ಸುರ್ಜೇವಾಲಾ ಹೋದ ನಂತರ ಇವತ್ತು ಮತ್ತೆ ವೇಣುಗೋಪಾಲ್ ಬಂದ ನಂತರ ಇವತ್ತು ವೇಣುಗೋಪಾಲ್ ಅವರು ಈ ಕರ್ನಾಟಕದ ಆಡಳಿತ ವಿಚಾರದಲ್ಲಿ, ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಅವ್ರಿಗೇನು ಹಕ್ಕಿದೆ, ಅವ್ರು ಯಾವ ರೀತಿಯಲ್ಲಿ ಇಂಟರ್ಫಿರೆನ್ಸ್ ಆಗಲಿಕ್ಕೆ ಏನು ಹಕ್ಕಿದೆ. ಅವ್ರು ಇರ್ಬೋದು ಕೇರಳ ಕಡೆ ಏನೇನು ಸಂಸದರಾಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ಸಂಸದರಲ್ಲ. ಅವನು ಅಕಸ್ಮಿತವಾಗಿ ಅವ್ರು ಏನನ್ನ ಅವರು ಪ್ರದೇಶ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿಯ ಅದು ಪ್ರಧಾನಿ ಕಾರ್ಯದರ್ಶಿಗಳು ಏನಿದೆ ಅವ್ರ ಪಾರ್ಟಿ ಇರ್ಬೋದು. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ದಲ್ಲಿ ಸರ್ಕಾರದಲ್ಲಿ ಇಂಟರ್ಫಿರೆನ್ಸ್ ಆಗಲಿಕ್ಕೆ ಅವ್ರು ಏನು ಅಧಿಕಾರ ಇದೆ? ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ನಿಮ್ಮ ಮುಂಬರುವಂಥ ಕೇರಳ ಚುನಾವಣೆಯಲ್ಲಿ ನಮಗೆಲ್ಲ ಒಂದು ಕಡೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಎದ್ದನೋ ಬಿದ್ದನೋ ಅನ್ನೋಂಥ ರೀತಿಯಲ್ಲಿ ಇವತ್ತು ಸಂತ್ರಸ್ತರಿಗೆ ಏನು ತಾವು ಸಹಾಯ ಮಾಡೋಕ್ಕೆ ಹೊರಟಿದ್ರು, ಇಡೀ ರಾಜ್ಯದಲ್ಲಿ ಈ ರೀತಿ ಮಾಡಬೇಕಾಗಿತ್ತು, ಮಾಡಲಿಕ್ಕಾಗಲಿಲ್ಲ. ನೀವೆಲ್ಲರೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದರಾಗಲಿ. ಆಮೇಲೆ ನಿನ್ನೆ ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು, ಯಾರೋ ಸಚಿವರು ಆಪ್ತರಾಗಿ ಮತ್ತೆ ಪುನಃ ಅವ್ರ ಹತ್ರ ಕೂಡ ಏನೋ ಸ್ವಲ್ಪ ಹಣವನ್ನು ಕೂಡ ಸಂಗ್ರಹಣೆ ಮಾಡಿದ್ದಾರೆ ಅನ್ನೋಂಥ ವಿಚಾರವನ್ನು ಕೂಡ ತನಿಖೆ ಆಗಬೇಕು ಅನ್ನೋಂಥ ವಿಚಾರ ಬಂದಿದ್ದು ಯಾರು ಏನು ಅನ್ನೋಂಥದ್ದು ಕೂಡ ನೋಡಬೇಕಾಗುತ್ತೆ. ಹಂಗಾಗಿ ಇವತ್ತು ಸಾಕಷ್ಟು ಕಡೆ ಈ ರೀತಿ ಗೊಂದಲ ಇರೋಂಥ ಟೈಮಲ್ಲಿ ಕೇವಲ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಕ್ಕೋಸ್ಕರವಾಗಿ ಈ ರೀತಿ ನಡ್ಕೊಳ್ಳೋದು ಕೂಡ ಯಾರಿಗೆ ಶೋಭೆ ತರುವಂಥದ್ದಲ್ಲ. ಅದಕ್ಕೋಸ್ಕರವಾಗಿ ಇದನ್ನ ಹಿನ್ನೆಲೆಯನ್ನು ಬ್ಯಾಕ್ಗ್ರೌಂಡನ್ನು ಇದಕ್ಕೋಸ್ಕರವಾಗಿ ಬಂದಿದ್ದರು, ಎಲ್ಲಿಂದ ಬಂದಿದ್ದರು, ಅವ್ರನ್ನ ಪುನಃ ಸರ್ಕಾರದ ಕಾನೂನುಬದ್ಧವಾಗಿ ಅವರು ಮನೆಗಳು ನಿರ್ಮಿಸಿದ್ರಿಗಿನ ಎದಕ್ಕೋಸ್ಕರ ತೆಗಿಬೇಕಾಯಿತು. ಕಾನೂನು ಬಾಹಿರವಾಗಿ ಮಾಡಿದ್ರಿಗಿನ ತಕ್ಷಣ ತಾವೇನು ನಿರ್ಧಾರವನ್ನು ತೊಗೊಂಡಿದ್ರು, ಮನೆಗಳು ಕಟ್ಟಿಸ್ಕೊಡ್ಬೇಕನ್ನಂಥ ತೀರ್ಮಾನವನ್ನು ತೊಗೊಂಡಿದ್ರು, ಇಡೀ ರಾಜ್ಯದಲ್ಲಿ ಆ ರೀತಿಯಲ್ಲಿ ಆಗಬೇಕು. ನಮ್ಮ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಜನರಿಗೆ ಈ ರೀತಿ ಆದಂಥ ಟೈಮಲ್ಲಿ ಯಾರು ಶಾಸಕರು ಬಂದು ನೋಡಲಿಲ್ಲ, ಯಾರು ಕೂಡ ಬಂದು ನೋಡಿಲ್ಲ, ಯಾರು ಕೂಡ ಅಧಿಕಾರಿಗಳು ಬಂದು ನೋಡಿಲ್ಲ. ಅವರು ಸಾಕಷ್ಟು ಮಂದಿ ಮಕ್ಕಳು ಎಲ್ಲರೂ ಕೂಡ ಶಾಲೆಗೆ ಓದಂಥ ಮಕ್ಕಳು, ಅಣ್ಣವರೇ ನಮ್ಮ ಮಕ್ಕಳು ಶಾಲೆಗೆ ಓದ್ತಾ ಇದ್ದಾರೆ, ಈ ವರ್ಷ ಓದ್ಕೊಟ್ರೆ ಪೂರ್ಣ ಆಗುತ್ತೆ, ನಮ್ಮ ಮಕ್ಕಳಿಗೆ ಜ್ವರ ಬಂದಿದೆ, ನಮ್ಮ ಮನೇಲಿ ಯಾರು ದುಡಿಯೋರಿಲ್ಲ, ನಮಗೆ ಇವತ್ತು ಸೋರ್ತಾ ಇದೆ, ಟೆಂಟುಗಳು ಹಾಕ್ಕೊಂಡಿದ್ವಿ, ಎಲ್ಲ ಹಾಕ್ಕೊಂಡಂಥ ತೆರವುಗೊಳಿಸಿದಂಥ ಟೈಮಲ್ಲಿ ಯಾವನು ಕೂಡ ಕ್ಯಾರಿ ಅನ್ನಲಿಲ್ಲ. ಆದರೆ ಎಲ್ಲೋ ಒಂದು ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋಂಥದ್ದು ಆಗಬಾರ್ದು. ಅದಕ್ಕೋಸ್ಕರವಾಗಿ ಈ ರೀತಿ ಆಗುವಂಥ ವಿಚಾರವನ್ನು ತೀವ್ರವಾಗಿ ಖಂಡಿಸುವಂಥ
ಕೆಲಸ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡಬೇಕಾಗುತ್ತೆ. ಅವ್ರು ಏನಂತ ಹೇಳಿದ್ರೆ ಇವತ್ತು ಕೇವಲ ಗಾಂಧಿ ಕುಟುಂಬವನ್ನು ಓಲೈಸಬೇಕನ್ನಂಥದ್ದು ಬಿಟ್ಟರೆ ಬೇರೆ ಯಾವುದೂ ಏನಿಲ್ಲ. ಇವತ್ತು ಗಾಂಧಿ ಕುಟುಂಬಕ್ಕೆ ಸಲುವಾಗಿ ಜೈಕಾರವನ್ನು ಹಾಕ್ಕೊಂತ ಹೋಗಿದ್ದಾರೆ. ಹಂಗಾಗಿ ಈ ವಿಚಾರದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ನಮ್ಮ ಆದಂಥ ಟೈಮಲ್ಲಿ ಅಕಸ್ಮಿತವಾಗಿ ಸರ್ಕಾರಿ ಜಮೀನುಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಂಥ ಟೈಮಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಕಾನೂನುಬದ್ಧವಾಗಿ ಏನು ಕೋಗಳಿ ಕ್ರಾಸಲ್ಲಿ ಏನು ತೀರ್ಮಾನವನ್ನು ತೊಗೊಂಡ್ರು ಆ ತೀರ್ಮಾನವನ್ನು ರಾಜ್ಯದಾದ್ಯಂತವನ್ನು ಕೂಡ ತಗೋಬೇಕಾಗ್ತದೆ ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಇವತ್ತು ಕೋಗಳಿ ಕ್ರಾಸಲ್ಲಿ ಆದಂಥ ವಿಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ, ಯಾಕಂದರೆ ಅವ್ರನ್ನ ತೆರವುಗೊಳಿಸಿರೋದು ಯಾರು? ಸರ್ಕಾರನೇ ತೆರವುಗೊಳಿಸಿರೋದು. ಸರ್ಕಾರ ಎದಕ್ಕೋಸ್ಕರವಾಗಿ ತಿಳಿದು ಮುಖ್ಯಮಂತ್ರಿಗಳಿಗೆ ಧೈರ್ಯ ಇದ್ದಿದ್ರೆ ಹೇಳಬೇಕಾಯಿತು. ಇದನ್ನು ಕಸ ವಿಲೇವಾರಿ ಸಲುವಾಗಿ ಸೀಮಿತವಾದಂಥ ಐಡೆಂಟಿಫಿಕೇಷನ್ ಆದಂಥ ಜಾಗ ಪ್ರದೇಶ, ಈ ಪ್ರದೇಶದಲ್ಲಿದ್ದಂಥ ಟೈಮಲ್ಲಿ ಅವ್ರನ್ನ ಕಾನೂನುಬದ್ಧವಾಗಿ ತೆರವುಗೊಳಿಸಿದ್ವಿ. ಇದನ್ನು ಕೇರಳ ಮುಖ್ಯಮಂತ್ರಿಗಳು ಇಂಟರ್ಫಿಯರೆನ್ಸ್ ಆಗಲಿಕ್ಕೆ ಏನು ಅಧಿಕಾರ ಇಲ್ಲ. ವೇಣುಗೋಪಾಲ್ ಅವರು ಕೂಡ ಅವ್ರ ಇಂಟರ್ಫಿಯರೆನ್ಸ್ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಇಂಟರ್ಫಿಯರೆನ್ಸ್ ಹಾಕಕ್ಕೆ ಏನು ಅಧಿಕಾರ ಇಲ್ಲ. ಆದಂಥ ಟೈಮಲ್ಲಿ ಕ್ಲಿಯರ್ ಆಗಿ ಅವ್ರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣೆ ಕೊಡಬೇಕಾಯಿತು. ಕೇವಲ ಅವ್ರಿಗೆ ಎದುರಿ ಅವರು ಪ್ರಧಾನಿ ಕಾರ್ಯದರ್ಶಿಗಳು, ಅವ್ರ ಪಾರ್ಟಿ ಪ್ರಧಾನಿ ಕಾರ್ಯದರ್ಶಿಗಳು ಆಗ್ತಾರೆ. ಅವ್ರಿಗೇನು ನಮ್ಮ ರಾಜ್ಯಕ್ಕೆ ಏನು ಪ್ರಧಾನಿ ಕಾರ್ಯದರ್ಶಿಗಳು ಅಲ್ಲ. ನಮಗೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗ್ತಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ಅವ್ರು ಯಾರು ಮಧ್ಯದಲ್ಲಿ ಇಂಟರ್ಫಿಯರೆನ್ಸ್ ಆಗೋಂಥವ್ರು? ಕೇವಲ ಇವತ್ತು ಅವ್ರಲ್ಲಿ ಎಲ್ಲೋ ಮುಂದಿನ ಇನ್ನೊಂದು 4-5 ತಿಂಗಳ ಒಳಗಡೆನೆ ಕೇರಳ ಚುನಾವಣೆ ಬರ್ತಾ ಇದ್ದಾವೆ. ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಬಿಟ್ಟು ಕಮ್ಯುನಿಸ್ಟ್ ಪಾರ್ಟಿ ಕಡೆ ಭಾಳಷ್ಟು ಕಡೆ ಹೋಗ್ತಾ ಇದ್ದಾರೆ ಅನ್ನೋಂಥ ಒಂದೇ ಒಂದು ಸ್ವಾರ್ಥ ಸಲುವಾಗಿ ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದಕ್ಕೋಸ್ಕರವಾಗಿ ಇಲ್ಲಿ ವೇಣುಗೋಪಾಲ್ ಅವರು ಇಂಟರ್ಫಿಯರೆನ್ಸ್ ಆಗಿ ಅವರು ಸೂಪರ್ CM ಥರ ನಡೆಸ್ಕೊಳೋದು ಏನು ಬೇಕಿತ್ತು? ನಮ್ಮ ಅಡ್ಮಿನಿಸ್ಟ್ರೇಷನ್ದಲ್ಲಿ ಅವ್ರು ಯಾರು ಬರೋರು? ಅವ್ರು ಇದ್ರೆ ಕೇರಳಕ್ಕೆ MP ಇರ್ಬೋದು, ನಮಗೇನು ಸಂಬಂಧ? ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ನಮ್ಗೆ ಯಾವುದೂ ಸಂಬಂಧ ಇಲ್ಲ. ಇಂಥ ಟೈಮಲ್ಲಿ ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇವತ್ತು ಓಲೈಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ತರಾತುರಿದಲ್ಲಿ ಇವತ್ತು ಜಮೀರನ್ನು ಏನು ಬೇಕಾದರೆ ಹ್ಞೂ ಅಂತಾನ. ಆತೇನು ಯಾವುದು ಹೇಳಿದ್ರು ಕೂಡ ಯಾವುದಕ್ಕೂ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲದಕ್ಕೂ ಹ್ಞೂ ಅಂತಾನ. ಹ್ಞೂ ಅಂದಿದ್ದ ಕಡೆ ಎಲ್ಲಿ ಸಕ್ಸಸ್ ರೇಟ್ ಏನಿದೆ ಆತಂದು? ಸಕ್ಸಸ್ ರೇಟ್ ಯಾವುದಿಲ್ಲ. ಈ ಬಳ್ಳಾರಿಯಲ್ಲಿ ಆದಂಥ ಟೈಮಲ್ಲಿ ಬೇರೆ ಕಡೆ ಅವರು ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಉಸ್ತುವಾರಿ ಇದ್ದಂಥವ್ರಿಗೆ ಅಲ್ಲೇ ತೆರವುಗೊಳಿಸಿದಂಥದ್ದಲ್ಲಿ ಬಡವ್ರಿಗೆ ಮನೆ ಕೊಡಲಿಕ್ಕಾಗಲಿಲ್ಲ. ಇನ್ನು ರಾಜ್ಯದಲ್ಲಿ ಅವ್ರು ಏನೋ ಬೇಕಂದೇಳಿ ಅವ್ರೇನೋ ಹ್ಞೂ ಅಂದೇಳಿ ಮುಖ್ಯಮಂತ್ರಿಗಳು ಹ್ಞೂ ಅಂದರೆ ನಾಳೆ ಯಾರೋ ಇವತ್ತೇನೋ ಹ್ಞೂ ಅಂದಾರಾಗಲಿ ನಾಳೆ ಇವತ್ತು ಬೀಸೆಡ್ಡುಂಡಿನ ತಪ್ಪಿಸ್ಕೋಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗಲಿ ಇವತ್ತು ಯಾವ ರೀತಿಯಲ್ಲಿ ಕೂಡ ಅವರು ಹೇಳಿದಂಥ ಮಾತಿಗೆ ಸ್ಟಿಕನ್ ಆಗಿಲ್ಲ ಅನ್ನೋಂಥದ್ದು ಕೂಡ ಭಾಳಷ್ಟು ಉದಾಹರಣೆಗಳಿದೆ. ಇದು ಕೂಡ ಕೇವಲ ಹ್ಞೂ ಅಂದೇಳಿ ತಪ್ಪಿಸ್ಕೊಂಡಂಥ ಕೆಲಸ ಆಗಲಿ ಬೇರೆ ಯಾವುದು ಕೂಡ ನಡೆಯಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸೋಂಥ ಟೈಮಲ್ಲಿ ನಾವು ಮುಂಚೆ ಕೂಡ ಹೇಳಿದ್ದೀನಿ, ಅವ್ರನ್ನ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಟೈಮಲ್ಲಿ ಮೂಲ ಅವರು ಎಲ್ಲಿಂದ ಬಂದರು? ಇವಾಗ ಇವು ಆಲ್ರೆಡಿ ಜಾರಿಯಲ್ಲಿದೆಲ್ಲ ನಮ್ಮದು SIR ಜಾರಿಯಲ್ಲಿದೆ. SIR ಜಾರಿಯಲ್ಲಿದ್ದಂಥ ಟೈಮಲ್ಲಿ ಕೇವಲ ನಾವು ಎಲ್ಲೋ ವೋಟ್ ಬ್ಯಾಂಕ್ ಸಲುವಾಗಿ ನಾವು ಬೇರೆ ಕಡೆ ಬಂದಂಥವ್ರನ್ನ ಅಲ್ಲಿ ನಾವು ಉಳಿಸ್ಕೊಂಡು ಪುನಃ ಅಲ್ಲಿ ರಾಜಕಾರಣಕ್ಕೋಸ್ಕರ ಬಳಕೆ ಮಾಡಿಕೊಳ್ಳಾರ್ದಂತೆ ಅಕಸ್ಮಿತವಾಗಿ ರೆವೆನ್ಯೂ ಮಂತ್ರಿಗಳು ಅವರೇ ಇದ್ದಾರಲ್ಲ, ಕೃಷ್ಣ ಬೈರೇಗೌಡರೇ ಇದ್ದಾರಲ್ಲ, ಆಗ ಅವ್ರಿಗೆ 2023ರಲ್ಲಿ ಮನೆಗಳು ನಿರ್ಮಿಸಿದ್ದಾರೆ ಅಂದ್ರೆ ಅವ್ರ ಗಮನಕ್ಕೆ ಇದ್ದೇ ಇರ್ತದೆ. ಅವ್ರ ಗಮನಕ್ಕೆ ಇಲ್ಲದಂಥ ಟೈಮಲ್ಲಿ ಏನು ಮನೆ ಅಂತ ನಿರ್ಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಅದು ಅದು ಏನೋ ರೊಕ್ಕ ಇಸ್ಕೊಂಡಾರ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ನಿವಾಸಿಗಳು ಹೇಳಿಕೆಯನ್ನು ಕೊಟ್ಟಾರ. ನಂತರ ಉಪಮುಖ್ಯಮಂತ್ರಿಗಳು ಕೂಡ ಅದರ ತನಿಖೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಬೇರೆಯವ್ರಿಗೆ ಗೊತ್ತಿದೆ ಯಾರು ಇಸ್ಕೊಂಡಿದ್ದಾರ ಏನಿಲ್ಲ ಅಂತೇಳಿ. ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಅವ್ರ ಹೆಸರು ಸರಿ ಅನ್ಸಲ್ಲ, ಯಾಕಂದ್ರೆ ತನಿಖೆ ನಡೆಯುವಂಥ ಟೈಮಲ್ಲಿ ತನಿಖೆ ನಡೀಲಿ. ಹೊರಗಡೆ ಬಂದಂತವ್ರಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಇದೆ. ಗೊಂದಲ ಆಗಲ್ವಾ? ನೀವು ಮನೆ ಕಟ್ಸ್ಕೊಡ್ಲಿ ಪರವಾಗಿಲ್ಲ ಅಂತ ಹೇಳ್ತೀರಿ, ಮತ್ತೆ ಯಾಕೆ ಕಟ್ಸ್ಕೊಡ್ರಿ ಅಂತ ಕೇಳೋರು ನೀವೇ. ಇಷ್ಟು ವರ್ಷಗಳಿದ್ದಾರೆ ನಿಮ್ಮ ಸರ್ಕಾರ ಇದ್ದಾಗ, ನಿಮ್ದೇ BBMP ಆಡಳಿತ ಇದ್ದಾಗ ಅದು ಇಲ್ಲಿಗಲ್ಲ ಅಂತ ಗೊತ್ತಾಗ್ತದೆ ಏರಿಯಾದಲ್ಲಿ ಕೋಗ್ಲಿ ಕ್ರಾಸ್ ಏನಿದೆ ಅಂತ. ಅಲ್ಲ, ಕೋಗ್ಲಿ ಕ್ರಾಸ್ ವಿಚಾರದಲ್ಲಿ 2023ರಲ್ಲಿ ಮನೆ ನಿರ್ಮಿಸಿಕೊಂಡಿದ್ದಾರೆ. ಅದಂತೂ ಎನ್ಕ್ರೋಚ್ ಮಾಡಿದ್ದಂತೂ ಗೊತ್ತಾಗಬೇಕಲ್ಲ, ಆಯಾ ಸ್ಥಳೀಯ ಸಂಸ್ಥೆಗಳಿಗಾದ್ರೂ ಗೊತ್ತಾಗಬೇಕಲ್ಲ. ಅವ್ರು ಯಾರಿಗೆ ಅಲ್ಲಿ ಲೋಕಲ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಅವರು ಈ ರಾಜ್ಯದ ಕಂದಾಯ ಮಂತ್ರಿಗಳು, ಅವ್ರ ಗಮನಕ್ಕೆ ಕೂಡ ಇಲ್ಲಾರ್ದಂತೆ ಇವೆಲ್ಲ ನಡೀತಾವ. ಅಕಸ್ಮಿತವಾಗಿ ಅವರು ನಿರ್ಮಿಸ್ಕೊಂಡಂಥ ಟೈಮಲ್ಲಿ ಅವರು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು.
ಯಾಕೆ ಮಾಡಿಲ್ಲ ಅನ್ನೋಂಥದ್ದು ಗೊತ್ತಾಗುತ್ತಲ್ಲ. ಅಕಸ್ಮಿತವಾಗಿ ಅಲ್ಲಿ ಮನೆ ನಿರ್ಮಿಸ್ತಾ ಇದ್ದಾರೆ ಅಂದರೆ ಅವ್ರು ಎಲ್ಲಿ ಮೂಲ ಎಲ್ಲಿಂದ ಬಂದಂಥವ್ರು ಎಲ್ಲಿ ಏನು ಎತ್ತ ಅಂತೇಳಿ ಎಂಕ್ವೈರಿ ಮಾಡಬೇಕಾಗಿತ್ತಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.